ಬದಲಾವಣೆ ಮಾಡಲಿಕ್ಕೆ ಹೊರಟಾಗ ಬದಲಾವಣೆಗೆ ಜನರ ಕೋಆಪರೇಷನ್ ಇರಬೇಕಲ್ಲ, ಜನರ ಸಹಕಾರ ಅತ್ಯಂತ ಅವಶ್ಯ. ಅದಕ್ಕೆ ಭಕ್ತಾದಿಗಳಲ್ಲಿ ಮತ್ತು ಈ ಕ್ಷೇತ್ರದ ಜನರಲ್ಲಿ ಮತ್ತು ಈ ಭಾಗದ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಜನರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತಂದರೆ, ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಒಂದು. ಎರಡನೇದು, ಈಗ ಮಳಿಗೆಗಳು ಮಾಡಿದ್ದೀವಿ, ಆ ಮಳಿಗೆಗಳನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಜನರು ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು, ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಳ್ಳೋದು. ಒಂದು ವೇಳೆ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡ್ರೆ, ಯಾರೋ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬೇರೆ ಕಡೆ ಅವಕಾಶ ಮಾಡ್ಕೊಳ್ಳೋಣ. ಆದರೆ ಕಾನೂನು ಬಾಹಿರವಾಗಿ ಮಾತ್ರ ಮಳಿಗೆಗಳನ್ನು ಮಾಡ್ಕೊಳ್ಳೋಕೆ ಕೂಡುದು. ಇದರಿಂದ ಏನಾಗ್ತದೆ ಅಂತಂದರೆ, ಈ ಕ್ಷೇತ್ರನೇ ಕಾನೂನು ಬಾಹಿರ ಆಗ್ಬಿಡ್ತದೆ. ಅದನ್ನು ಮಾಡಕ್ಕೆ ಹೋಗಬಾರದು. ಇಷ್ಟೆಲ್ಲ ಮಂಡಳಿಗಳು ಮಾಡಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಯಾಕೆ? ಇದನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. HK ಪಾಟೀಲರು ಆ ಮೀಟಿಂಗ್ನಲ್ಲೂ ಕೂಡ ಮಾಡಿದ್ರು, ಒಂದು ಮನವಿಯನ್ನು ಇಲ್ಲೂ ಕೂಡ ಮಾಡಿದ್ರು. ಒಂದು ದಾಸೋಹವನ್ನು ಮಾಡಿಕೊಡ್ಬೇಕು. ಕನಿಷ್ಠ ಪಕ್ಷ ಒಂದು 3-4 ಸಾವಿರ ಜನ ಒಟ್ಟಿಗೆ ಊಟ ಮಾಡ್ತಕ್ಕಂಥ ಒಂದು ದಾಸೋಹ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರ ಮುಂದಿನ ವರ್ಷ 100ಕ್ಕೆ 100 ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಇದರ ಜೊತೆಗೆ PWD ಮಿನಿಸ್ಟ್ರಿಗೆ ಹೇಳಿದ್ದೀನಿ. PWD ಮಿನಿಸ್ಟ್ರು ಕೂಡ ಇಲ್ಲಿ ಅಗತ್ಯವಾದಂಥ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ದೀನಿ. ಅದನ್ನು ಎಸ್ಟಿಮೇಟ್ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಏನು ಒದಗಿಸ್ಕೊಡ್ಬೇಕು PWD ಇಲಾಖೆಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಮಾಡಿಕೊಳ್ಳೋಣ. ಜೊತೆಗೆ ಈಗ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಅಲ್ವಾ. ಈ ಎತ್ತಿನ ಗಾಡಿಲೇ ಬರಬೇಕಾಗಿಲ್ಲ, ಬಸ್ಗಳಲ್ಲಿ ಇದರಲ್ಲಿ ಎಂಥದ್ದು ಕಾರ್ಗಳಲ್ಲೇ ಬರಬೇಕಾಗಿಲ್ಲ, ಟ್ರ್ಯಾಕ್ಟರ್ಗಳಲ್ಲೇ ಬರಬೇಕಾಗಿಲ್ಲ, ಟೆಂಪೋಗಳಲ್ಲೇ ಬರಬೇಕಾಗಿಲ್ಲ. ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಪ್ರಯಾಣ. ಹೌದಲ್ಲ? ಕೈ ಎತ್ತಿ, ಹೆಣ್ಮಕ್ಳಿಲ್ಲೋ ಕಡಿಮೆನಾ? ನಿಮ್ಗೆಲ್ಲರಿಗೂ ಕೂಡ ಫ್ರೀ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಯಾರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ. ಎಷ್ಟು? 300 ಕೋಟಿ 300 ಕೋಟಿ ಸಾರಿಗೆ ಸಚಿವರು ಇಲ್ಲೇ ಇದ್ದಾರೆ. 300 ಕೋಟಿ ಟ್ರಿಪ್ಗಳು. ಈಗ ಟ್ರಿಪ್ ಜನನ 300 ಕೋಟಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ ಮೇಲೆ ಫ್ರೀಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನೀವು ಎಲ್ಲಮ್ಮನ ದೇವಸ್ಥಾನಕ್ಕೂ ಬರಬಹುದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೋದು ಅಲ್ವಾ. ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು, ತವ್ರ ಮನೆಗಳಿಗೂ ಹೋಗ್ಬೋದು, ಅಕ್ಕ ತಂಗಿರ ಮನೆಗಳಿಗೂ ಹೋಗ್ಬೋದು, ಅಣ್ಣ ತಮ್ಮದಿರ ಮನೆಗಳಿಗೂ ಹೋಗ್ಬೋದು. ಈ ರೀತಿಯಾಗಿ ಯಾವ ಸರ್ಕಾರನೂ ಕೂಡ ಮಾಡಿಕೊಟ್ಟಿರಲಿಲ್ಲ. ನಾವು ಇದನ್ನ ಫ್ರೀಯಾಗಿ ಹೆಣ್ಮಕ್ಳಿಗೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಇವರು ಪ್ರವಾಸೋದ್ಯಮ ಕೇಂದ್ರಗಳಿಗೆ
ದೇವಸ್ಥಾನಗಳಿಗೆ, ಇತರೆ ಸ್ಥಳಗಳಿಗೆ ಹೋಗ್ಲಿ, ಮತ್ತೆ ಕಾರ್ಮಿಕರು ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿಕೊಟ್ಟಿರೋದು ಮಹಿಳೆ. ಇಲ್ಲಿವರೆಗೆ 2023 ಜೂನ್ 11ನೇ ತಾರೀಕು ಪ್ರಾರಂಭ ಆಯಿತು ಈ ಕಾರ್ಯಕ್ರಮ. ಇವತ್ತಿನವರೆಗೆ 3 ಕೋಟಿ ಅಲ್ಲ 300 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವಲಾರು ಮಾಡಿದ್ರಾ? ಏನು ಬಿಜೆಪಿಯವರು ಬಹಳ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಬಹಳ ಮಾತಾಡ್ತಾರಲ್ಲ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ಬಹಳ ಮಾತಾಡ್ತಾರೆ. ಯಾವತ್ತಾರು ಮಾಡಿದಾರ? ಆಮೇಲೆ ಇದೊಂದೇ ಪ್ರಾಧಿಕಾರ ಮಾಡಲಿಲ್ಲ, ಯಲ್ಲಮ್ಮ ಟೆಂಪಲ್ಗೆ ಪ್ರಾಧಿಕಾರ ಮಾಡೋದು. ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ, ಅದಕ್ಕೆ ಒಂದು ಪ್ರಾಧಿಕಾರ ಮಾಡೋದು. ಹುಲಿಗಮ್ಮ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನಲ್ಲಿ ಹುಲಿಗಮ್ಮ ದೇವಸ್ಥಾನ ಇದೆ, ಅಲ್ಲಿಗೆ ಒಂದು ಪ್ರಾಧಿಕಾರ ಮಾಡೋದು. ಘಾಟಿ ಸುಬ್ರಹ್ಮಣ್ಯ, ಅದಕ್ಕೆ ಪ್ರಾಧಿಕಾರವನ್ನು ಮಾಡೋದು. ಯಾಕೆ ಮಾಡಿದ್ದೀವಿ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಈಗ ಸರ್ಕಾರಕ್ಕೆ ಇದಕ್ಕೆ ಯಲ್ಲಮ್ಮ ದೇವಸ್ಥಾನಕ್ಕೆ ಆದಾಯ ಬರ್ತದೆ. ಸರ್ಕಾರನು ಸೇರ್ಕೊಂಡ್ರೆ ಅದರ ಜೊತೆಗೆ ಪ್ರಾಧಿಕಾರದ ಮೂಲಕ ಹೆಚ್ಚು ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಜನ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ದೇವಸ್ಥಾನ ಇದೆಯಲ್ಲ, ಹೆಚ್ಚಾಗಿ ಈ ಕೆಳವರ್ಗದವರೇ ಜಾಸ್ತಿ ಬರೋದು ಈ ದೇವಸ್ಥಾನಕ್ಕೆ. ರೈತರು, ಬಡವರು, ಮಹಿಳೆಯರು ಜಾಸ್ತಿ ಬರೋದು ಅಲ್ವಾ? ಮಹಿಳೆಯರು, ಹೆಣ್ಮಕ್ಳು ಅವರೇ ಜಾಸ್ತಿ ಬರೋದು. ದೇಶ ವಿದೇಶಗಳಿಂದಲೂ ಬರ್ತಾರೆ ಇಲ್ಲಿಗೆ. ಬರೀ ಮಹಾರಾಷ್ಟ್ರ, ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಅಂದರೆ ಬಹಳ ಶಕ್ತಿ ದೇವತೆ ಯಲ್ಲಮ್ಮ ತಾಯಿ ಇದಾರಲ್ಲ, ಶಕ್ತಿ ದೇವತೆ ಅಂತೇಳಿ ನಂಬ್ಕೊಂಡಿದ್ದಾರೆ. ಆದರೆ ಯಾವ ದೇವರೂ ಕೂಡ ಕೆಟ್ಟದ್ದು ಮಾಡಿ ಅಂತ ಬಯಸಲ್ಲ, ಎಲ್ಲ ಒಳ್ಳೇದು ಮಾಡಿ ಅಂತ ಬಯಸಲ್ಲ. ಎಲ್ಲರೂ ಮನುಷ್ಯರಾಗಿರಿ ಅಂತ ಬಯಸ್ತಾರೆ. ಬಿಜೆಪಿಯವರು ಹೇಳ್ತಾರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ದೇವರು ಹೇಳಲ್ಲ. ಯಾವ ದೇವರು ಕೂಡ ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ದ್ವೇಷಿ ಅಂತ ಹೇಳಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ದೇವರು ಕೂಡ, ಯಾವ ಧರ್ಮನೂ ಕೂಡ ಮನುಷ್ಯನನ್ನ ಪ್ರೀತಿಸಿ ಅಂತ ಹೇಳ್ತಾರೆ. ಈಗ ಬಸವಣ್ಣ ಏನು ಹೇಳಿದ್ದಾರೆ? ಇವನಾರವ ನೆನೆಸದಿರಯ್ಯ, ಇವನ್ ಯಾರಯ್ಯ, ಇವನ್ ಅಂತ ಹೇಳ್ಬಿಡಿಯಪ್ಪ, ಇವ ನಮ್ಮವ ಅಂತ ಹೇಳ್ದಯ್ಯ ಅಂತ ಹೇಳ್ಕೊಟ್ಟಿದ್ದಾನಲ್ವಾ? ಅಲ್ವೇನಯ್ಯ? ಅದನ್ನ ಬಿಟ್ಬಿಟ್ಟು ಅದಕ್ಕೆ ಬಸವಣ್ಣವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಇಡೀ ಕರ್ನಾಟಕಕ್ಕೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕರು. ಯಲ್ಲಮ್ಮ ಜಾತಿ ಮಾಡಿ ಅಂತ ಹೇಳಿದಾರ? ಕೆಟ್ಟದ್ದು ಮಾಡಿ ಅಂತ ಹೇಳಿದಾರ? ದ್ವೇಷಿ ಅಂತ ಹೇಳಿದಾರ? ಯಾರು ಹೇಳಿಲ್ಲ. ಮತ್ತೆ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕ ಬೇಡ? ಬಡವರು, ಶ್ರೀಮಂತರು, ಈ ವ್ಯತ್ಯಾಸ ಬದಲಾವಣೆ ಆಗ್ಬೇಕ ಬೇಡ? ಬಸವಣ್ಣ ಏನು ಹೇಳ್ದ? ಸಮಾಜ ನಿರ್ಮಾಣ ಆಗಬೇಕು. ಅಂಬೇಡ್ಕರ್ ಏನು ಹೇಳಿದ್ರು?
ಸಮಾಜ ನಿರ್ಮಾಣ ಆಗಬೇಕು. ಗಾಂಧೀಜಿ ಏನು ಹೇಳಿದ್ರು? ಸರ್ವೋದಯ ಆಗಬೇಕು ಅಂತ ಹೇಳಿದ್ರು ಅಲ್ವಾ? ಸರ್ವೋದಯ ಅಂದ್ರೆ ಏನು? ಎಲ್ಲರ ಉದಯ ಆಗಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ ನಾವು ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದು. ಮಹಿಳೆಯರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಂಡದ್ದು. ಗೃಹ ಲಕ್ಷ್ಮಿ ಅಂತ ಒಂದು ಕಾರ್ಯಕ್ರಮ ಮಾಡೋದು. ಮಹಿಳೆ ಮನೆ ಯಜಮಾನಿಗೆ 1,21,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಹಿಂದೆ ಯಾವಲಾರು ಕೊಡ್ತಿದ್ರ? ಹೇಳಿ ನೀವೇ, 2,000 ಕೊಡ್ತಿದ್ರ? ಅದನ್ನು ಕೊಡಕ್ ಮಾಡೋದು. ಈಗ ನಿಮ್ಮ ಬೆಳಗಾಂನವರೇ ಒಬ್ಬರ ಹೆಣ್ಮಗಳು ನನಗೆ ಸಿಕ್ಕಿದ್ಲು. ಹೋದ್ ಸಾರಿ ಬಂದಿದ್ದಾಗ ಸಿಕ್ಕಿದ್ಲು. ಯಾವ ಊರು ಅದು? ರಾಯಬಾಗ್ ತಾಲೂಕಿನವರು. ಆ ಯಮ್ಮನಿಗೆ 10 ತಿಂಗಳು 20,000 ರೂಪಾಯಿ ಬಂದ್ಬಿಟ್ಟದೆ. ಏನು ಮಾಡೋದು 20,000 ರೂಪಾಯಿನ? ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕ್ಬಿಟ್ರು. ಎಂಥದ್ದು? ಹೋಳಿಗೆ ಊಟ ಹಾಕ್ಬಿಟ್ರು. ಇನ್ನೊಬ್ಬ ಹೆಣ್ಮಗಳು ಹೇಳಿದ್ಲು, ನನ್ನ ಸೊಸೆಗೆ ಈ ಬಳೆ ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿ ಇಟ್ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ನೋಡಿ, ಈ ಬಿಜೆಪಿಯವರು ಏನು ಮಾಡ್ತಿದ್ರು? ಅತ್ತೆ ಈ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ, ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ ಅತ್ತೆ ಸೊಸೆಗೆ ಜಗಳ ಶುರು ಆಗ್ಬಿಡ್ತದೆ. ಜಗಳ ಶುರುವಾಯ್ತಾ? ಸೊಸೆಗೆ ಬಳೆ ಅಂಗಡಿ ಇಟ್ಕೊಳ್ಳು ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳನ? ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ ವರೆಗೆ ಫ್ರೀ ಕರೆಂಟೇ ಕಟ್ಟಾಗಿಲ್ಲ ಅಲ್ವೇನಯ್ಯ? ಯಾರು ಮಾಡಿದ್ರ? ಹಿಂದೆ ಮಾಡಿದ್ರ ಯಾರು? ಬಿಜೆಪಿ ಅವರು ಮಾಡಿದ್ರ? ಮತ್ತೆ ಬುರುಡೆ ಹೊಡೆಯದ? ಸುಳ್ಳು ಹೇಳೋದು. ನನಗೆ ಗೊತ್ತಿಲ್ಲ. ಆ ಬಿಜೆಪಿಯವ್ರು ಏನಾಗ್ಬಿಡ್ತದೆ, ಅವ್ರಿಗೆ ಗೆಲ್ಲಿಸ್ಬಿಡ್ತೀರಿ. ನೀವಲ್ಲ, ನೀವು ಇಲ್ಲಿ ಬಂದಿರೋರು ಯಾರು ಓಟ್ ಹಾಕಿಲ್ಲ ಅನ್ನೋ ಕಾಣಿಸುತ್ತೆ ಬಿಜೆಪಿಗೆ. ಬೇರೆಯವರು ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ. ನಾವು 9 ಜನ ಗೆದ್ದದ್ದು, ಅವರು 17, ಇಬ್ರು JDSನವ್ರು ಗೆದ್ದು ಬಿಟ್ರು. ನೋಡಿ, ಏನೂ ಮಾಡದೆ ಗೆಲ್ಲಿಸ್ತದ್ರ ಹಿಂಗೆ? ಅವ್ರಿಗೆ ಏನಾದ್ರು ಮಾಡಿದಾರ? ನಾನು ಇವ್ರು ಹೇಳಿದ್ರು, ವೈದ್ಯ ಹೇಳಿದ್ರ, ಹಿಂದೆ ನಾನು ಮುಖ್ಯಮಂತ್ರಿ ಇರುವಾಗ HK ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಾಗ ಇಲ್ಲಿ ಕುಡಿಯೋ ನೀರು ಮಾಡಿಕೊಟ್ಟವ್ರು ಯಾರು? ನಾವೇ ಅಲ್ಲ, HK ಪಾಟೀಲ್ರಲ್ಲ. ಅವ್ರೇನು ಮಾಡಿದ್ರು? 5 ವರ್ಷ 4 ವರ್ಷ ಏನು ಮಾಡಿದ್ರು? ಎಲ್ಲಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಏನಾದ್ರು ಮಾಡಿದ್ರ? ರಸ್ತೆ ಮಾಡಿಕೊಟ್ರ? ಡಾರ್ಮೆಟ್ರಿಗಳು ಕಟ್ಟಿಸ್ಕೊಟ್ರ? ಏನೂ ಮಾಡಲಿಲ್ಲ. ಬಡವರಿಗೆ 5 kg ಅಕ್ಕಿ ಹೆಚ್ಚಾಗಿ ಕೊಟ್ಟವ್ರು ಯಾರು? ನಾನಲ್ಲ. ಮತ್ತೆ ಬಿಜೆಪಿಯವ್ರದ್ದು ಏನು? ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, 1,500 ರೂಪಾಯಿ ಕೊಟ್ಟವ್ರು ಯಾರು? ಇವೆಲ್ಲ ಬಡವರಿಗೋಸ್ಕರ ಎಲ್ಲ ಕಾರ್ಯಕ್ರಮ ಮಾಡದ್ದು. ನೀವು ಯೋಚನೆ ಮಾಡಿ, ಬಿಜೆಪಿಯವರು ಏನು ಮಾಡಿದ್ರು, ನಾವೇನು ಮಾಡಿದ್ರು? ಅವ್ರು ಏನೂ ಮಾಡದೇನೆ ಪ್ರಚಾರ, ಹಿಂದೂಗಳ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜ ಒಡೆದು ಜಾತಿ ಧರ್ಮಗಳ ಹೆಸರಿನಲ್ಲಿ ಮಾಡ್ತಕ್ಕಂಥವ್ರು. ಇಂಥವರಿಗೆ ದಯಮಾಡಿ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಈ ನಾಡು ಉಳಿಯಲ್ಲ, ಈ ದೇಶ ಉಳಿಯಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ.
ಈ ನಾಡು ಈ ದೇಶ ಉಳಿಬೇಕಾದ್ರೆ ಬಿಜೆಪಿಯವ್ರನ್ನ ದೂರ ಇಡಬೇಕು. ಈಗ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಬಡವರ ಪರವಾಗಿ ಕೆಲಸ ಶುರು ಮಾಡಿದ ಮೇಲೆ ಕೆಲಸ ಒಂದು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆನೂ ಮಾಡಿದ್ದೋ ಈಗಲೂ ಮಾಡ್ತಾ ಇದ್ದೀವಿ. ಬಂದ ಮೇಲೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು. ನಾನು ಹೇಳಿದೆ, ನೋಡ್ರಿ ಬಿಜೆಪಿಯವರೇ, ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡ್ಸಕ್ಕಾಗಲ್ಲ. ನೀವು ಅವನ ಜೊತೆ ಇರ್ತೀರಿ ಅಲ್ವಾ? ಏನ್ರಿ ಕೈ ಎತ್ತಿರಿ ನೋಡೋಣ. ಅವರು ಜನಶಕ್ತಿ ಮುಂದೆ ಯಾವ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ? ಜನಶಕ್ತಿನೇ ಬಹಳ ಮುಖ್ಯ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ. ಆಗ್ಬೋದಾ? ಇದು ನಮ್ಮ ಸರ್ಕಾರ ಇನ್ನ 3.5 ವರ್ಷ ಇರ್ತದೆ. ಈ 3.5 ವರ್ಷದಲ್ಲಿ ಎಲ್ಲಮ್ಮ ಈ ಪುಣ್ಯಕ್ಷೇತ್ರ ಇದೆಯಲ್ಲ, ಈ ದೇವಿ ಕ್ಷೇತ್ರ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನುಡಿದಂತೆ ನಡೆದ ಸರ್ಕಾರದ ಸಾರಥಿ. ಕೂತ್ಕೊಳ್ಳಿ. ತಾಳೆ 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 ತಾಳೆ. ಆಮೇಲೆ ಇದರಲ್ಲಿ MLA ನಿಮ್ಮ ವೈದ್ಯ ಅವರು ಮುನುವಳ್ಳಿ ಸವದತ್ತಿ ತಾಲೂಕು ಅಲ್ಲಿ ಒಂದು ಆರೋಗ್ಯ ಕೇಂದ್ರ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿಕೊಡೋಣ. ಆಮೇಲೆ 4 ಏತ ನೀರಾವರಿ ಯೋಜನೆಗಳಿದ್ದಾವೆ. ಪಂಪ್ ಸೆಟ್ಗಳು ನವೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡಿಕೊಳ್ಳೋಣ. ಆಗ್ಬೋದಾ? ನಿಮ್ಮ MLA